ಒಂದು ಎಕ್ಸಾಮ್ ಪೇಪರ್ ಅಂದೆ ಕೇವಲ ಮಾರ್ಕ್ಸ್ ನಿರ್ಧಾರ ಮಾಡುವ ಒಂದು ಪೇಪರ್ ಅಷ್ಟೇನಾ ಅಥವಾ ಅದಕ್ಕಿಂತಲೂ ದೊಡ್ಡದೇನಾದ್ರೂ ಇದೆಯಾ? ಅಂದ್ರೆ ಒಂದು ದೇಶ ತನ್ನ ಯುವಕರಿಗೆ ಏನು ಕಲಿಸ್ಬೇಕು ಅಂತ ಅನ್ಕೊಂಡಿದೆ ಅನ್ನೋ ಸೀಕ್ರೆಟ್ ಅದರಲ್ಲಿ ಅಡಗಿದೆಯಾ? ಬನ್ನಿ, ಇವತ್ತು ಒಂದು ಸಿಂಪಲ್ ಎಕ್ಸಾಮ್ ಪೇಪರ್ ಇಟ್ಕೊಂಡು ಅದರ ಹಿಂದಿರೋ ದೊಡ್ಡ ಕಥೆ ಏನು ಅಂತ ನೋಡೋಣ. ಹಾಗಾದ್ರೆ ಇವತ್ತಿನ ನಮ್ಮ ವಿಶ್ಲೇಷಣೆಯ ಮೂಲ ಪ್ರಶ್ನೆ ಇದೆ. ಒಂದು ಹೈಸ್ಕೂಲ್ ಎಕ್ಸಾಮ್ ಪೇಪರ್ ಅದು ನಿಜವಾಗ್ಲೂ ಒಬ್ಬ ವಿದ್ಯಾರ್ಥಿಯ ಜ್ಞಾನವನ್ನ ಅಳೆಯುತ್ತಾ? ಅಥವಾ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬಾನೇ ಆಳವಾದ ಸಂಕೀರ್ಣವಾದ ಸತ್ಯಗಳನ್ನ ತನ್ನೊಳಗೆ ಬಚ್ಚಿಟ್ಕೊಂಡಿದ್ಯಾ? ನೋಡಿ, ಇವತ್ತಿನ ನಮ್ಮ ವಿಶ್ಲೇಷಣೆಯ ಕೇಂದ್ರಬಿಂದು ಇಲ್ಲಿದೆ. ಕರ್ನಾಟಕದ 12ನೇ ತರಗತಿಯ ರಾಜ್ಯಶಾಸ್ತ್ರದ ಒಂದು ಮಾಡೆಲ್ ಎಕ್ಸಾಮ್ ಪೇಪರ್. ಇದು ಬರೀ ಒಂದು ಪೇಪರ್ ಅಲ್ಲ, ಒಂದು ದೇಶ ತನ್ನ ಮುಂದಿನ ಪೀಳಿಗೆಗೆ ಪೌರತ್ವ, ಅಧಿಕಾರ, ಜವಾಬ್ದಾರಿ ಎಲ್ಲಾ ಪಾಠಗಳನ್ನ ಹೇಗೆ ಹೇಳ್ಕೊಡಕ್ಕೆ ಟ್ರೈ ಮಾಡ್ತಿದೆ ಅನ್ನೋದನ್ನ ತೋರ್ಸೋ ಒಂದು ಕನ್ನಡಿ ಇದ್ದಾಗೆ. ಸರಿ, ಹಾಗಾದ್ರೆ ಬನ್ನಿ ಈ ಪರೀಕ್ಷೆಯ ಒಳಗೆ ಇಣುಕಿ ನೋಡೋಣ. ಮುಂದೆ ಈ ದೇಶದ ನಾಗರಿಕರಾಗಬೇಕಾದ ವಿದ್ಯಾರ್ಥಿಗಳಿಂದ ನಮ್ಮ ಸಿಸ್ಟಮ್ ನಿಖರವಾಗಿ ಏನನ್ನ ನಿರೀಕ್ಷೆ ಮಾಡ್ತಿದೆ. ಎಕ್ಸಾಮ್ ಶುರುವಾಗೋದೇ ಈ ಥರದ ಟೆಕ್ನಿಕಲ್ ಪ್ರಶ್ನೆಗಳಿಂದ. ವಿದ್ಯಾರ್ಥಿಗಳಿಂದ ಎಂಥ ಆಳವಾದ ಜ್ಞಾನವನ್ನ ನಿರೀಕ್ಷೆ ಮಾಡಲಾಗುತ್ತೆ ಅನ್ನೋದಕ್ಕೆ ಕೆಲವು ಪ್ರಶ್ನೆಗಳನ್ನ ಫಟಾಫಟ್ ಅಂತ ನೋಡೋಣ. ಫಸ್ಟ್, ಡಯಾರ್ಕಿ ಅಂದ್ರೆ ಏನು? ಇದು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ. ಯೋಚನೆ ಮಾಡಿ, 17-18 ವರ್ಷದ ಹುಡುಗರು ಈ ಮಟ್ಟದ ಅಡ್ಮಿನಿಸ್ಟ್ರೇಟಿವ್ ಕಾನ್ಸೆಪ್ಟ್ಗಳನ್ನ ತಿಳ್ಕೊಂಡಿರ್ಬೇಕು. ಬರೀ ಆಡಳಿತದ ರಚನೆಗಳಷ್ಟೇ ಅಲ್ಲ, ಭಾರತದ ಸಾಮಾಜಿಕ ಸುಧಾರಣೆಯ ಇತಿಹಾಸ ಕೂಡ ಪಠ್ಯಕ್ರಮದ ಒಂದು ಮುಖ್ಯ ಭಾಗ. ಉದಾಹರಣೆಗೆ, ಸಾವಿತ್ರಿಬಾಯಿ ಫೂಲೆಯವರಂಥ ಕ್ರಾಂತಿಕಾರಿ ವ್ಯಕ್ತಿಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು. ಇದು ನೋಡಕ್ಕೆ ಒಂದು ವಾಕ್ಯದ ಪ್ರಶ್ನೆಯಷ್ಟೇ, ಆದರೆ ಅದರ ಹಿಂದಿರೋ ಸಾಮಾಜಿಕ ಮಹತ್ವ ಇದೆಯಲ್ಲ, ಅದು ತುಂಬಾ ದೊಡ್ಡದು. ಇತಿಹಾಸದ ಪುಟಗಳಿಂದ ಮತ್ತೊಂದು ನಿರ್ದಿಷ್ಟ ಘಟನೆ, ಆಪರೇಷನ್ ಪೋಲೋ ತರಹದ ಮಿಲಿಟರಿ ಕಾರ್ಯಾಚರಣೆಗಳ ಬಗ್ಗೆನೂ ಸ್ಟೂಡೆಂಟ್ಸ್ಗೆ ಗೊತ್ತಿರಬೇಕು. ಇದು ಬರೀ ಥಿಯೋರಿ ಅಲ್ಲ, ಭಾರತವನ್ನ ಒಂದುಗೂಡಿಸಿದ ಕೆಲವು ನಿರ್ಣಾಯಕ ಕ್ಷಣಗಳ ಬಗ್ಗೆ ನಿಖರವಾದ ಜ್ಞಾನವನ್ನೇ ಇಲ್ಲಿ ಟೆಸ್ಟ್ ಮಾಡಲಾಗ್ತಿದೆ. ಇನ್ನು ಎಸ್ಸೆ ಸೆಕ್ಷನ್ಗೆ ಬಂದ್ರೆ ವಿಷಯದ ಹರವು ಇನ್ನೂ ದೊಡ್ಡದಾಗತ್ತೆ. ರಾಷ್ಟ್ರ ನಿರ್ಮಾಣದ ಸವಾಲುಗಳು, ಗ್ಲೋಬಲೈಸೇಷನ್ಸ್ ಪರಿಣಾಮಗಳು. ಅಷ್ಟೇ ಯಾಕೆ, ರೈತ ಮತ್ತು ಸ್ತ್ರೀವಾದಿ ಚಳುವಳಿಗಳಂಥ ಕಾಂಪ್ಲೆಕ್ಸ್ ಸೈದ್ಧಾಂತಿಕ ವಿಷಯಗಳ ಬಗ್ಗೆ ಕೂಡ ಆಳವಾದ ವಿಶ್ಲೇಷಣಾತ್ಮಕ ಉತ್ತರಗಳನ್ನ ಬರಿಬೇಕು ಅಂತ ನಿರೀಕ್ಷಿಸಲಾಗುತ್ತೆ. ಪಠ್ಯಕ್ರಮದ ಉದ್ದೇಶ ತುಂಬಾನೇ ದೊಡ್ಡದಿದೆ. ಆದ್ರೆ ವಿದ್ಯಾರ್ಥಿಗಳು ಇದನ್ನ ಹೇಗೆ ಎದುರಿಸ್ತಾರೆ? ಸರಿ, ಪಠ್ಯಕ್ರಮದ ಉದ್ದೇಶಗಳು ತುಂಬಾನೇ ಸ್ಪಷ್ಟವಾಗಿದೆ. ಆದ್ರೆ ಈ ಹೈ ಸ್ಟೇಕ್ಸ್ ಪರೀಕ್ಷೆಯಲ್ಲಿ ಗೆಲ್ಲೋಕೆ ವಿದ್ಯಾರ್ಥಿಗಳು ಬರೀ ಜ್ಞಾನವನ್ನಷ್ಟೇ ನಂಬಿಕೊಳ್ತಾರಾ ಅಥವಾ ಗೆಲ್ಲೋಕೆ ಬೇರೆ ಏನಾದ್ರೂ ದಾರಿಗಳಿದೆಯಾ? ಬನ್ನಿ ಈಗ ಪರೀಕ್ಷೆಯ ಇನ್ನೊಂದು ಮುಖವನ್ನ ನೋಡೋಣ. ಇಲ್ಲೇ ನೋಡಿ, ಪರೀಕ್ಷೆಯ ಸುತ್ತ ಒಂದು ದೊಡ್ಡ ಪರಿಸರ ವ್ಯವಸ್ಥೆ ಅಂದ್ರೆ ಒಂದು ಇಕೋಸಿಸ್ಟಮ್ ಬೆಳೆದಿದೆ. ಆನ್ಲೈನ್ ಟೀಚರ್ಗಳು ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸೋಕೆ ಬರೀ ಪಾಠ ಮಾಡಲ್ಲ, ಬದಲಿಗೆ ಟೆಕ್ನಿಕ್ಸ್ ಮತ್ತು ಶಾರ್ಟ್ಕಟ್ಗಳನ್ನೇ ಮಾರಾಟ ಮಾಡ್ತಾರೆ. ಅವರ ಮಂತ್ರ ಒಂದೇ: ಹಾರ್ಡ್ ವರ್ಕ್ ಮಾಡಬೇಡಿ, ಸ್ಮಾರ್ಟ್ ವರ್ಕ್ ಮಾಡಿ. ಈ ನಂಬರ್ ನೋಡಿ, 30. ಏನಿದು 30? ಆನ್ಲೈನ್ ಟೀಚರ್ಗಳು ಹೇಳೋ ಪ್ರಕಾರ ಬರೀ ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳನ್ನು ಓದ್ಕೊಂಡ್ರೆ ಸಾಕು, 30 ಮಾರ್ಕ್ಸ್ ನಿಮ್ ಕೈಯಲ್ಲಿದ್ದ ಹಾಗೆ ಅಂತ. ಸೊ ಈ ಸ್ಮಾರ್ಟ್ ವರ್ಕ್ ಸ್ಟ್ರಾಟಜಿನೇ ಒಂಥರ ವಿಚಿತ್ರ. ಇಲ್ಲಿ ಸಬ್ಜೆಕ್ಟ್ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ, ಬದಲಿಗೆ ಎಕ್ಸಾಮ್ ಬ್ಲೂ ಪ್ರಿಂಟ್ ಅನ್ನ ಡಿಕೋಡ್ ಮಾಡೋದೇ ದೊಡ್ಡ ವಿಷಯ. ಮಾಡೆಲ್ ಪೇಪರ್ಗಳನ್ನ ನೋಡಿ ಯಾವ ಪ್ರಶ್ನೆ ಪದೇ ಪದೇ ಬರುತ್ತೆ ಅಂತ ಗೆಸ್ ಮಾಡಿ ಅದಕ್ಕೆ ಮಾತ್ರ ಜಾಸ್ತಿ ಗಮನ ಕೊಡೋದು. ಅಂದ್ರೇನ್ ಗೊತ್ತಾ, ಜ್ಞಾನಕ್ಕಿಂತ ಹೆಚ್ಚಾಗಿ ಆಟದ ರೂಲ್ಸ್ ತಿಳ್ಕೊಂಡ್ರೆ ಸಾಕು, ಗೆದ್ದುಬಿಡ್ಬೋದು ಅನ್ನೋ ಲೆಕ್ಕಾಚಾರ. ಒಂದು ಉದಾಹರಣೆ ನೋಡೋಣ. ಈ 10 ಮಾರ್ಕ್ಸ್ ಪ್ರಶ್ನೆ ನೋಡಿ, ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ. ನೋಡೋಕೆ ಇದು ಒಬ್ಬ ವಿದ್ಯಾರ್ಥಿಯ ಆಳವಾದ ತಿಳುವಳಿಕೆಯನ್ನ ಅಳೆಯೋ ಪ್ರಶ್ನೆಯ ಹಾಗೆ ಕಾಣುತ್ತೆ ಅಲ್ವಾ? ಆದ್ರೆ ಈ ವಿಶ್ಲೇಷಣಾತ್ಮಕ ಪ್ರಶ್ನೆಯನ್ನ ತಕ್ಷಣವೇ ಒಂದು ಪ್ರಾಡಕ್ಟ್ ತರ ಮಾಡ್ಬಿಡ್ತಾರೆ. ಇದು ಜ್ಞಾನವನ್ನ ಪರೀಕ್ಷಿಸೋ ಪ್ರಶ್ನೆಯಾಗಿ ಉಳಿಯೋದೇ ಇಲ್ಲ, ಬದಲಿಗೆ ಗ್ಯಾರಂಟಿ 10 ಮಾರ್ಕ್ಸ್ ತಂದುಕೊಡೋ ಒಂದು ಐಟಮ್ ಆಗ್ಬಿಡುತ್ತೆ. ಇಲ್ಲಿ ಕಲಿಯೋದು ಹಿಂದೆ ಹೋಗಿ ಅಂಕಗಳನ್ನ ಬೇಟೆಯಾಡೋದೇ ಮುಖ್ಯ ಆಗುತ್ತೆ. ಹಾಗಾದ್ರೆ ಕಲಿಯೋದು ಮತ್ತೆ ಅಂಕಗಳಿಸೋದು ಈ ಸಂಘರ್ಷದ ಪರಿಣಾಮವಾದ್ರೂ ಏನು? ಈ ಸ್ಮಾರ್ಟ್ ವರ್ಕ್ ಸಂಸ್ಕೃತಿ ನಿಜವಾಗ್ಲೂ ವಿದ್ಯಾರ್ಥಿಗಳನ್ನ ಜಾಣರನ್ನಾಗಿ ಮಾಡ್ತಿದ್ಯಾ? ಬನ್ನಿ ನಮ್ಮ ಕೊನೆಯ ಭಾಗದಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋಣ. ಈ ಹೋಲಿಕೆಯನ್ನೊಮ್ಮೆ ನೋಡಿ. ಪಠ್ಯಕ್ರಮದ ಉದ್ದೇಶ ಒಂದಾದ್ರೆ ಪರೀಕ್ಷಾ ವ್ಯವಸ್ಥೆ ಕಲಿಸ್ತಿರೋ ಪಾಠವೇ ಬೇರೆ. ಎಲ್ಲಿ ನಾಗರಿಕ ಪ್ರಜ್ಞೆಯನ್ನ ಬೆಳೆಸಬೇಕಿತ್ತೋ ಅಲ್ಲಿ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಅನ್ನ ಹೇಗೆ ಗುರುತಿಸೋದು ಅಂತ ಕಲಿಸಲಾಗ್ತಿದೆ. ರಾಷ್ಟ್ರ ನಿರ್ಮಾಣದ ಬಗ್ಗೆ ಆಳವಾಗಿ ಯೋಚಿಸೋ ಬದಲು ಮಾರ್ಕ್ಸ್ ಗಳಿಸೋಕೆ ಬೇಕಾದ ಕಂಠಪಾಠವೇ ಮುಖ್ಯ ಅನ್ನೋ ಹಾಗೆ ಆಗಿದೆ. ಹಾಗಾದ್ರೆ ನಮ್ಮ ಈ ಇಡೀ ವಿಶ್ಲೇಷಣೆಯ ಕೊನೆಯಲ್ಲಿ ಉಳಿಯೋದು ಈ ಪ್ರಶ್ನೆ: ಪರೀಕ್ಷೆಯೇ ಶಿಕ್ಷಣದ ಕೇಂದ್ರಬಿಂದುವಾದಾಗ ನಿಜವಾದ ಕಲಿಕೆಗೇನಾಗುತ್ತೆ?
ವಿಮರ್ಶಾತ್ಮಕವಾಗಿ ಯೋಚಿಸೋ ಒಂದು ಪೀಳಿಗೆಯ ಬದಲು ಕೇವಲ ಪರೀಕ್ಷೆಗಳನ್ನ ಪಾಸ್ ಮಾಡೋರನ್ನ ನಾವು ಸೃಷ್ಟಿ ಮಾಡ್ತಿದ್ದೀವಾ? ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡಬೇಕಿದೆ.